ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಅಣು ವಿದ್ಯುತ್ ಸ್ಥಾವರದ ಕಿಚ್ಚು ಜಾಸ್ತಿ ಆಗಿದೆ. ಬೇಸೂರಲ್ಲಿ ಅಣು ಸ್ಥಾವರ ವಿದ್ಯುತ್ ಯೋಜನೆಗೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ. ಇದನ್ನ ವಿರೋಧಿಸಿ ಬೃಹತ್ ಪಾದಯಾತ್ರೆಯನ್ನ ನಡೆಸಲಾಗ್ತಾ ಇದೆ. ಅಣು ಸ್ಥಾವರ ವಿದ್ಯುತ್ ಯೋಜನೆ ವಿರುದ್ಧವಾಗಿ ಬೃಹತ್ ಪಾದಯಾತ್ರೆ ಬೇಸೂರಿನಿಂದ ಸಾಗರದವರೆಗೆ 25 ಕಿಲೋಮೀಟರ್ ಬೃಹತ್ ಪಾದಯಾತ್ರೆ. ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮಾಜಿ ಶಾಸಕ ಸ್ವಾಮಿರಾವ್, ಮೂಲೆಗದ್ದೆ ಸ್ವಾಮೀಜಿ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು, ಸಾರ್ವಜನಿಕರು ಭಾಗಿಯಾಗಿದ್ದಾರೆ. ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿದೆ ಈ ಯೋಜನೆಗೆ. ಅಣು ವಿದ್ಯುತ್ ಸ್ಥಾವರ ಇಲ್ಲಿ ಬೇಡ ಅಂತ. ಇದರಿಂದ ರೈತರ ಭೂಮಿ, ರೈತರಿಗೆ ಹೊಡೆತ ಬೀಳುತ್ತೆ ಅನ್ನೋದು ಪ್ರಮುಖವಾದಂಥ ಅವರ ಆಕ್ರೋಶ ಆಗಿರೋದು. ಪಾದಯಾತ್ರೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. 25 ಕಿಲೋಮೀಟರ್ ಪಾದಯಾತ್ರೆಯನ್ನು ನಡೆಸಿ ಇದಕ್ಕೆ ದೊಡ್ಡ ಮಟ್ಟದ ವಿರೋಧವನ್ನ ವ್ಯಕ್ತಪಡಿಸಿರುವಂಥದ್ದು. ಮಾಜಿ ಶಾಸಕರು ಮತ್ತು ಹಲವು ಸ್ವಾಮೀಜಿಗಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು, ಸಾರ್ವಜನಿಕರು ಭಾಗಿಯಾಗಿದ್ದಾರೆ. ಇಲ್ಲಿ ಬೇಡ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೇಸೂರಿಂದ ಸಾಗರದವರೆಗೆ ಪಾದಯಾತ್ರೆಯನ್ನ ನಡೆಸಲಾಗಿದೆ. ಡಿಕೆ ಎಚ್ಡಿಕೆ ಮತ್ತೊಂದು ಫೈಟ್, ಮತ್ತೊಂದು ಪಂಥಾಹ್ವಾನ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಿರಂಗ ಚರ್ಚೆಗೆ ಆಹ್ವಾನವನ್ನ ಕೊಟ್ಟಿದ್ದು ಎಚ್.ಡಿ. ಕುಮಾರಸ್ವಾಮಿ. ಬಗ್ಗೆ ನಿನ್ನೆ ಮಾತನಾಡಿದ್ರು ಎಚ್ಡಿಕೆ. ಈಗ ಆ ಹೇಳಿಕೆಗೆ, ಆ ಪಂಥಾಹ್ವಾನಕ್ಕೆ ನಾನು ಕೂಡ ರೆಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಸವಾಲನ್ನ ಸ್ವೀಕಾರ ಮಾಡ್ತೀನಿ, ಬಹಿರಂಗ ಚರ್ಚೆಗೆ ನಾನು ಕೂಡ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಎಚ್ಡಿಕೆ ಚರ್ಚೆಗೆ ಕರೆದಿದ್ದಾರೆ, ನಾನು ಕೂಡ ಸಿದ್ಧವಾಗಿದ್ದೀನಿ ಅಂತ ಹೇಳಿದ್ದಾರೆ ಇವತ್ತು ಡಿಕೆ ಶಿವಕುಮಾರ್. ವಿರೋಧಗಳ ನಡುವೆಯೇ 3 ದಿನಗಳಲ್ಲಿ ನೋಟಿಫಿಕೇಶನ್ ಮಾಡಲಾಗಿದೆ, ನಿಮ್ಮ ಜೊತೆ ನಾವು ಬರ್ತೀವಿ ಅಂತ ಕೆಲ ರೈತರು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ. ಚರ್ಚೆಗೆ ಇವತ್ತು ಸುಮಾರು 100 ಜನ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದರು. ಇದೇ ಒಂದು ಟೌನ್ಶಿಪ್, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಭೆ ಆಗಿದೆ. ಇಲ್ಲಿ ಒಂದು ನಿರ್ಧಾರಕ್ಕೆ ಬರಲಾಗಿದೆ, ಚರ್ಚೆಯನ್ನ ಮಾಡಲಾಯಿತು. ಬಂದು 20 ಜನ ಭೇಟಿ ಮಾಡಿದ್ರಲ್ಲ, ನಿಮ್ಮದೆಂಥದ್ದು ನಿಮ್ಮ ನ್ಯಾಷನಲ್ ಕಾಲೇಜು, ಆ ಕಾಲೇಜ್ ಹಣೆ ಬರವೂ ಗೊತ್ತು. ಅದು ಎಷ್ಟು ಜನಕ್ಕೆ ಟೋಪಿ ಹಾಕಿ ಇದನ್ನು ಸೃಷ್ಟಿ ಮಾಡಿ ದಾಖಲೆಗಳನ್ನ ಸುಮಾರು 3,500 ಜನ ತಕರಾರು ಅರ್ಜಿ ಕೊಟ್ಟಿದ್ದಾರೆ ಅಂತಕ್ಕಂಥ ಬರೆದಿದ್ದಾರೆ. ಅದರ ಜೊತೆಗೆ 5 ಗುಂಟೆ 10 ಗುಂಟೆ 20 ಗುಂಟೆ ಜಮೀನು ಇಟ್ಕೊಂಡು ತರಕಾರಿ ಬೆಳೆದು ಹಸುಗಳು ಸಾಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಆ ಕುಟುಂಬಗಳನ್ನು ಬೀದಿಗೆ ತಗೊಂಡೋಗಿ ಹಾಕ್ತಕ್ಕಂಥದ್ದಕ್ಕೆ ಮೌನವಾಗಿರ್ಬೇಕಾ ನಾನು? ಅದಕ್ಕೆ ಕುಮಾರಸ್ವಾಮಿ ಅವರೆಲ್ಲ ಕೇಳಿದ್ರು ರೈತರೆಲ್ಲ, ನಡೀರಪ್ಪ ನಾನೇ ಮಾಡಿಸಿರೋದೆಲ್ಲ ನಾನೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಪಾಪ ಪಂಥೀಯ ಆಹ್ವಾನಕ್ಕೇನೋ ಕರೆದಿದ್ದಾರಂತೆ, ಪಂಥಾಹ್ವಾನ ಚರ್ಚೆ ಕರೆದವ್ರಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳಿದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರೆಲ್ಲ ಹೇಳ್ತಾಯಿದ್ರು. ನನಗೆ ಆ ರೈತನ ಬಿಡೋಕ್ಕೆ ಇಷ್ಟ ಇಲ್ಲ, ಇರಲಿ ಪಾಪ ಅವ್ರು ಕರೆದಾಗ ನಾವು ಹೋಗ್ಬೇಕು. ಸೊ ಹಂಗೆ ಫಸ್ಟು ಕುಮಾರಣ್ಣಂಗೆ ನಾನು ರಿಕ್ವೆಸ್ಟ್ ಮಾಡಿದಷ್ಟೇ, ಪಂಥ ಅಣ್ಣ ನೀನು ಯಾವತ್ತು ಟೈಮ್ಗೆ ಹೇಳ್ತೀಯ ಅಣ್ಣ, ನಾನು ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡಲಿ, ಟೈಮು ಫಿಕ್ಸ್ ಮಾಡಲಿ, ಬಟ್ 3 ದಿನ ಟೈಮ್ ಕೊಡಬೇಕಷ್ಟೇ. ನಾನಂತೂ ಅವ್ರು ಯಾವಾಗ ಹೇಳ್ತಾರೋ ನಾವು, ಯಾಕೆಂದ್ರೆ ಮೊದಲು ಅವ್ರದ್ದು ಸ್ವೀಕಾರ ಮಾಡಿದ್ದೀನಿ, ಸಾತೂರಲ್ಲಿ ಸ್ವೀಕಾರ ಮಾಡಿದ್ದೀನಿ. ಈಗೂ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ದೇರ್. ಪಾಪ ಅವ್ರು ಯಾವ ಕರೀತಾರೋ ಗೌರವದಿಂದ, ನಾನು ಭಾಳ ನಮ್ರತೆಯಿಂದ, ಈಗ ಎಷ್ಟು ಗೌರವದಿಂದ ಅವ್ರ ಅಣ್ಣ ಅವ್ರಿಗೆ ಏನು ಗೌರವ ಕೊಡಬೇಕು, ಒಂದು ಚೂರು ಅಶಬ್ದವಾದಂಥ ಪದವನ್ನು ಉಪಯೋಗಿಸೆ, ಅಸಂಬಂಧವಾದಂಥ ಪದವನ್ನು ಉಪಯೋಗಿಸೆ ನಾನು ಮಾತಾಡ್ತೀನಿ. ದಟ್ ಈಸ್ ಬೀನ್ ಫಿಕ್ಸ್ಡ್ ಮ್ಯಾಚ್. ನೀವು ಯಾವ ಟೈಮ್ ಕೇಳ್ತಾರೋ ಬೇಕಾದ್ರೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 3,000 ಎಕರೆ ಜಮೀನಿದೆ, ಅಲ್ಲಿ ದುಡ್ಡು ಹೊಡಿಬಹುದು
ಹಾಗಾಗಿ ನೋಟಿಫಿಕೇಶನ್ ಮಾಡಿತ್ತು. ಬಿಡದಿಯ ರೈತರಿಗೆ ಮಾಡುವ ದ್ರೋಹ ಇದು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆರ್ ಅಶೋಕ್ ಕೂಡ. ಇವಾಗ ಜಮೀನು ಅಕ್ವೈರ್ ಮಾಡಿ ರೈತರನ್ನ ಬೀದಿಗೆ ತಂದಿದ್ದೀರಿ. ಇವಾಗ ಯಾರೋ 4 ಜನರನ್ನ ಬಟ್ಟೆ ಹಾಕಿಸಿ ಸಭೆ ಮಾಡಿದ್ದೀರಿ. ಯಾವ ಪುರುಷಾರ್ಥಕ್ಕೆ ಲೇಔಟ್ ಮಾಡ್ತಾ ಇದ್ದೀರಿ ಅಂತ ಸರ್ಕಾರಕ್ಕೆ ವಾಗ್ದಾಳಿ ಮಾಡಿದ್ದಾರೆ ಆರ್ ಅಶೋಕ್. ಬಿಡದಿ ಅಕ್ವಿಜೇಷನ್ ಮಾಡ್ತೀನಿ ಅಂತ ಹೊರಟಿರೋ ಅಂಥದ್ದು ರೈತರಿಗೆ ಬಗೆದಂಥ ದ್ರೋಹ. ಇದು ನೀವು ಅಕ್ವಿಜೇಷನ್ ಮಾಡಿದ್ರೆ ರೈತರ ಸಮಾಧಿ ಮೇಲೆ ನೀವು ಅಕ್ವಿಜೇಷನ್ ಮಾಡ್ತಾ ಇದ್ದೀರಾ. ಈ ಸರ್ಕಾರ ಬಿಡದಿ ಬೆಲೆ ಬಾಳುವಂಥ ಜಮೀನಲ್ಲಿರುವಂಥದ್ದು ಜಮೀನನ್ನು ಅಕ್ವೈರ್ ಮಾಡಿ ರೈತರನ್ನು ಬೀದಿಗೆ ತರ್ತಾ ಇದ್ದೀರ. ಇವತ್ತು ಸಭೆ ಮಾಡಿದ್ದೀರ, ಯಾರೋ ನಿಮ್ಗೆ ಬೇಕಾದವ್ರು 4 ಜನನ ಬಟ್ಟೆ ಹಾಕ್ಬಿಟ್ಟು ಕರ್ಕೊಂಬಂದಿದ್ದೀರ. ಆದರೆ ನಿಜವಾದ ರೈತರು, ನಾನು 2 ಬಾರಿ ಅವ್ರಿಗೆ ಹೋಗಿ ಬೆಂಬಲ ಮಾಡಿದ್ದೀನಿ. ಆ ಧರಣಿಯಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ. ಅಲ್ಲಿರುವಂಥ ರೈತರು ಈ ಜಮೀನನ್ನು ಕೊಡಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಲ್ಲಿ 3,000 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಇದೆ, ಅದು ಓಸಿಯಾಗಿ ಸಿಗುತ್ತೆ. ಆ ದುಡ್ಡನ್ನು ಹೊಡಿಬೇಕು. ಹೆಂಗೋ ಸರ್ಕಾರ ಪಾಪರ ಔಟಿದೆ, ಹಣ ಬೇಕು ಅವ್ರಿಗೆ. ಇದರಲ್ಲಿ ಟೆಂಡರ್ ಕರೆದ್ರೆ ಒಂದು 23,000 ಕೋಟಿ ಟೆಂಡರ್ ಕರಿಬೇಕಾಗುತ್ತೆ. ಅಷ್ಟಕ್ಕೆ 60% ಕಮಿಷನ್ ಬರ್ತದೆ. ಕಮಿಷನ್ ಆಸೆಗೋಸ್ಕರ ಕರೀತಾ ಇರೋವಂಥ ಅಕ್ವಿಜೇಷನ್ ಇದು. ಕಮಿಷನ್ ಆಸೆಗೆ 60% ಕಮಿಷನ್ ನುಂಗಕ್ಕೋಸ್ಕರ ಕರೀತಾ ಇರುವಂಥ ಅಕ್ವಿಜೇಷನ್ ಇದು. ಇದು ರೈತರ ಸಮಾಧಿ ಮೇಲೆ ಮಾಡ್ತಾ ಇರುವಂಥ ಅಕ್ವಿಜೇಷನ್. ಡಿಸಿಎಂ ಡಿಕೆಶಿ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. 2028ಕ್ಕೆ ಡಿಕೆ ಶಿವಕುಮಾರ್ ಮಾಜಿ ಆಗ್ತಾರೆ. ಅಧಿಕಾರ ಶಾಶ್ವತ ಅಲ್ಲ, ದುರಹಂಕಾರ ಬೇಡ ಅಂತ ಎಚ್ಚರಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಮುಂದೆ ನೀವು ಮಾಜಿ ಆಗ್ತೀರಿ, ದುರಹಂಕಾರ ಬೇಡ ಅಂತ. ಮಾತಾಡುವ ಮುನ್ನ ಎಚ್ಚರಿಕೆ ಇರಲಿ. ಕುರ್ಚಿಯ ಕಿತ್ತಾಟದಿಂದ ಜನ ನಗುತ್ತಾ ಇದ್ದಾರೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ, ದುರಹಂಕಾರ ಬೇಡ ಅಂತ ಎಚ್ಚರಿಸಿರೋದು. ಉಪಮುಖ್ಯಮಂತ್ರಿಗಳು ಒಂದು ವಿಚಾರವನ್ನ ವ್ಯಕ್ತಪಡಿಸಿದ್ರು. ನಾನು ಅದನ್ನ ಗಮನಿಸಿ ಇವತ್ತು ನನ್ನ ವಿಚಾರವೂ ಕೂಡ ಮುಂದಿಟ್ಟಿದ್ದೀನಿ. ಜನತಾದಳ ಪಕ್ಷ ಕೇವಲ 17 ಸ್ಥಾನವನ್ನ ಪಡ್ಕೊಂಡು ಬಹಳ ಅತ್ಯಂತ ಕಮ್ಮಿ ಸಂಖ್ಯೆಗೆ ಇಳಿದುಬಿಟ್ಟಿದೆ ಅಂತಕ್ಕಂಥದ್ದನ್ನ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡಿದ್ನ ನೋಡಿ ನಾನೊಂದು ಪ್ರಶ್ನೆ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. 136 ಜನ ಶಾಸಕರನ್ನ ಹೊಂದಿರತಕ್ಕಂಥ ಕಾಂಗ್ರೆಸ್ನ ಪಕ್ಷದ ಉಪಮುಖ್ಯಮಂತ್ರಿಗಳು, ಅದೆಂಥದ್ದು ಅವ್ರದ್ದು ಡಿಸೈನ್ ಬಾಕ್ಸ್ ಅಂತ ಒಂದು ಟೀಮ್ ಇದೆಯಲ್ಲ, ಅಲ್ಲೊಂದು ಕಚೇರಿನಲ್ಲಿ ಪಾಪ ಡಿ ಕೆ ಸಾಹೇಬರು ಡಿ ಕೆ ಶಿವಕುಮಾರ್ ಎಂಬುವ ನಾನು ಅಂತ ಹಾಕೊಂಡಿದ್ದಾರೆ. ಆದ್ರೆ ಮುಂದೋದ ಮೇಲೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಜನಕ್ಕೆ. ಅದಕ್ಕೆ ಪ್ರಶ್ನೆ ಕೇಳಿದ್ದೀನಿ, ನಮ್ಮ ಬಗ್ಗೆ ಚಿಂತೆ ಮಾಡೋದು ಬಿಡ್ಲಿ. ಇವತ್ತು ಇನ್ನೂ ಒಂದು ಮಾತು ನಾನು ನೋಡಿದೆ ಗಾಡೀಲಿ ಬರ್ತಾ, ಈಗ ಪಾಪ ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಸಾಹೇಬರು ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಒಂದು ಅರ್ಥಕೊಳ್ಳಿ, ಇವತ್ತು ಅವ್ರಿಗೇನು ಜನ ಸ್ಟೇಟಸ್ ಕೊಟ್ಟಿದಾರಲ್ಲ, ಉಪಮುಖ್ಯಮಂತ್ರಿ ಸ್ಟೇಟಸ್ಸು, ಇದು ನಾಡಿನ ಜನತೆ ಅವ್ರಿಗೆ ಭಿಕ್ಷೆ ಕೊಟ್ಟಿದ್ದಾರೆ. ಅದನ್ನ ಕಣ್ಗೊತ್ಕೊಂಡು ಅಧಿಕಾರ ಇದ್ದಾಗ ದುರಹಂಕಾರ ಪಡೆದಿರಾ, ದುಡ್ಡಿನ ಮದ ತಲೆಗೇರಿ ಜಾಸ್ತಿ ಮಾತಾಡಿದಿರಾ, ತಲೆ ತಗ್ಸಿ ಜನಗಳಿಗೆ ಗೌರವಿತವಾಗಿ ದುಡಿತಕ್ಕಂಥ ಕೆಲಸ ಮಾಡಲಿ. ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಏನು ಅಂತಕ್ಕಂಥದ್ದು ಈ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ ಮಿಸ್ಟರ್ ಶಿವಕುಮಾರ್ ಅವರು. ಇಷ್ಟು ಲಘುವಾಗಿ ಮಾತನಾಡ್ತಕ್ಕಂಥದ್ದು ಬೇಡ. ಇವತ್ತು ಪಾಲಿಕೆ ಪಯಣದಲ್ಲಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ರಾಜಾಜಿನಗರದಲ್ಲಿ ಒಟ್ಟು 11 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ. ಜಿಬಿಎ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ನಗರ ಪಾಲಿಕೆ ಚುನಾವಣೆಯನ್ನು ನಡೆಸೋದಕ್ಕೆ ಚುನಾವಣಾ ಆಯೋಗ ಸೂಚನೆ ಕೊಟ್ಟಿದೆ. ಸಿಲಿಕಾನ್ ಸಿಟಿ ಜನರ ನಾಡಿ ಮಿಡಿತವನ್ನ ತಿಳಿಯಲು ನ್ಯೂಸ್ 18 ಕನ್ನಡ ಪಾಲಿಕೆ ಪಯಣವನ್ನ ಆರಂಭಿಸಿದೆ.
ಕ್ಷೇತ್ರದಲ್ಲಿದ್ದೀನಿ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 11 ವಾರ್ಡ್ಗಳು ಬರುತ್ತೆ. ಸಾನೆ ಗುರುವನಹಳ್ಳಿ, ರಾಜಾಜಿನಗರ, ಹಾಗೆ ಬಸವೇಶ್ವರ ನಗರ, ಕಾಮಾಕ್ಷಿ ಪಾಳ್ಯ. ಈ ಕಡೆ ಬಂದ್ರೆ ನೀವು ಸೀದಾ ಶಿವನಗರ, ಮಂಜುನಾಥ್ ನಗರ, ಪ್ರಕಾಶ್ ನಗರ, ದಾರಾ ಬೇಂದ್ರೆ ರೋಡ್ ಸೇರಿ ಸಾಕಷ್ಟು ವಾರ್ಡ್ಗಳು ಇಲ್ಲಿ ಇರುವಂಥದ್ದು. ಈ ಎಲ್ಲ ವಾರ್ಡ್ಗಳಲ್ಲೂ ಜನರ ಸಮಸ್ಯೆ ಏನು ಅನ್ನೋದನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ ನೋಡಿ. ಸರ್ಕಾರ ಎಂಥದ್ದು ಅಂದರೆ ಅವ್ರವ್ರ ಮನೆ ಆಡಳಿತ ತಿಳ್ಕೊಂಬಿಟ್ಟವ್ರೆ. ಏನು ಹೇಳಿ, ಜನ ಆಡಳಿತ ಮಾಡ್ತಾ ಇಲ್ಲ. ನೀನು ಮಾಡಿದ್ದೇ ಸರಿ ಆಡಳಿತ. ಏನು ಬತ್ತು ಲಾಭ, ಏನು ಬತ್ತು ಹೇಳಿ? ಎಲೆಕ್ಷನ್ ಬೇಕಂತೀರಾ ಹೆಂಗೆ? ಏನು ಬೇಕಾಗಿಲ್ಲ, ಏನು ಮಾಡ್ತೀರಾ? ಆದರೂ ಇದು ಕೇಳ್ತಾ ಮಾಡಿ ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾವ್ರಲ್ಲ. ಮಾಡಿದ್ರೆ ಒಳ್ಳೇದು, ಮಾಡೋದಲ್ಲ. ಇವರು ಕಿತಾಪತಿನದಾಗಿ ಮಾಡೋಣ ಅಂತ ಇವ್ರು ಹೇಳ್ತಾರೆ, ಮಾಡಿ ಅಂತ ಅವ್ರು ಹೇಳ್ತಾರೆ. ನಾವು ಮಧ್ಯವಸ್ಥರಿಗೆ ನಾವು ಪಬ್ಲಿಕ್ ಒದ್ದಾಡ್ತಾ ಇರೋದು ಅಷ್ಟೇ. ಸೊ ನಾನೀಗ ಬಸವೇಶ್ವರ ನಗರ ವಾರ್ಡ್ಗೆ ಬಂದೆ. ಇಲ್ಲಿನ ಜನ ಅವರ ಸಮಸ್ಯೆ ಏನು, GBA ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ, ಪ್ರತಿಯೊಂದನ್ನು ಕೂಡ ಕೇಳ್ತಾ ಹೋಗೋಣ ಬನ್ನಿ. ದುಡ್ಡು ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಸಾರಾಯಿ ಅಂಗಡಿ ಜಾಸ್ತಿ ಮಾಡ್ತಾರೆ, ಅದು ಜಾಸ್ತಿ ಮಾಡಿ, ಇದು ಜಾಸ್ತಿ ಮಾಡ್ತಾರೆ, ತಗೊಂಡು ಹೇಳ್ತಾರೆ ದುಡ್ಡು ಮಾಡೋಕ್ಕೆ. ಸುಮ್ಮನೆ ಎಲ್ಲ ಬರೀ ಓಲ್ ಹೊಡಿತಾರೆ ಅಷ್ಟೇ, ಆಗಲ್ಲ. ಎಲ್ಲಿ ಸುಪ್ರೀಂ ಕೋರ್ಟಿಗೆ ಕ್ಯಾರೆ ಮಾಡ್ತಾಯಿಲ್ಲ ಇವರು, ಇನ್ಯಾರಿಗೆ ಕ್ಯಾರೆ ಮಾಡ್ತಾರೆ ಇವರು? ಆಯಿತಾ, ಅವರು ಒದ್ದಾಡ್ತಾವ್ರು ಈಗ ಬರಲಿ ಅಂತ. ದುಡ್ಡಿಲ್ವಲ್ಲ, ದುಡ್ಡಿಲ್ಲ. ಈಗ ಅವ್ರದ್ದು ದುಡ್ಡು ಇದ್ರೆ ನಿಂತ್ಕೊತೀನಿ, ಮತ್ತೆ ದುಡ್ಡಿಲ್ಲ, ಎಲ್ಲಿ ನಿಂತ್ಕೊಳ್ಳಿ ಯಾರು ಕೊಡ್ತಾರೆ ದುಡ್ಡು ನಿಂತ್ಕೊಳ್ಳೋಕ್ಕೆ? ಮಾಡಲ್ಲ ಬಿಡ್ರಿ. ಇವರು ಕಾಂಗ್ರೆಸ್ ಗೌರ್ಮೆಂಟ್ ಮಾಡಲ್ಲ. ಅದರಿಂದ ಎಲೆಕ್ಷನ್ ಆಗಬೇಕು, ಆದರೆ ಒಳ್ಳೆಯದು. ಆಗದಿದ್ದರೆ ಏನು ಮಾಡೋಕ್ಕಾಗಲ್ಲ. ನಾವು ನಮ್ಮ ಕೈಯಲ್ಲಿ ಇರುತ್ತಾ? ಎಲ್ಲ ಅಧಿಕಾರಿಗಳ ಕೈಯಲ್ಲಿ ಇದೆ ಇವಾಗ. ಅಧಿಕಾರಿಗಳು MLAಗಳು, ಮಿಕ್ಕಿದ್ದು ಯಾವುದೂ ಇಲ್ಲ. ಸಮಸ್ಯೆ ಇದ್ದೇ ಇರುತ್ತೆ. ಇಲ್ಲೇ ನೋಡಿ ಸೊಳ್ಳೆ ಕಾಡುಗಳಿದೆ, ಇನ್ನೇನು ರೋಡ್ಗಳೆಲ್ಲ ಚೆನ್ನಾಗಿದೆ, ಇನ್ನೇ ಸಮಸ್ಯೆ ಏನಿಲ್ಲ. ಮಾಡಿದ್ರೆ ಒಳ್ಳೆಯದು, ಜನಗಳಿಗೆಲ್ಲ ಅನುಕೂಲ ಆಗುತ್ತೆ. ಈಗ BBMP ಎಲೆಕ್ಷನ್ ಎಲ್ಲ 12 ವರ್ಷ ಹತ್ತದ್ರಿಗೆ ಬಂತು. ಯಾರೋ ಕಾರ್ಪೊರೇಟ್ರ್ ಇದ್ದರೆ ಆ ಏರಿಯಾ ಅವ್ರು ಚೆನ್ನಾಗಿ ನೋಡ್ಕೋತಾರೆ. ಈಗ ಎಲೆಕ್ಷನ್ನೇ ಮಾಡ್ತಾ ಇಲ್ಲ. ಏನು ಮಾಡ್ತೀನಿ ಅಂತ ಹೊರಟವ್ರೆ, ಮಾಡ್ತಾರೆ, ಅದು ಗ್ಯಾರಂಟಿ ಇಲ್ಲ. ಬಸವೇಶ್ವರ ನಗರದಲ್ಲಿ ಒಣಗಿದ ಮರಗಳು ಬಿದ್ದರೆ ಅವುಗಳನ್ನು ತೆರವು ಮಾಡೋದಕ್ಕೆ ಪಾಲಿಕೆ ಸಿಬ್ಬಂದಿ ತುಂಬಾ ಟೈಮ್ ತಗೊಳ್ತಾರಂತೆ. ಈ ರೀತಿಯ ಸಾಕಷ್ಟು ಸಮಸ್ಯೆಯನ್ನು ಜನ ಹೇಳ್ತಾ ಇದ್ರು. ಆದಷ್ಟು ಸಮಸ್ಯೆ ಕ್ಲಿಯರ್ ಆಗಬೇಕು ಅಂದರೆ ಎಲೆಕ್ಷನ್ ಆಗಬೇಕು ಅನ್ನೋ ಅಭಿಪ್ರಾಯ ಇಲ್ಲಿ ವ್ಯಕ್ತ ಆಗ್ತಾ ಇತ್ತು. ಸೊ ಇಲ್ಲಿಂದ ನಾನು ನೇರವಾಗಿ ಮಂಜುನಾಥ್ ನಗರಕ್ಕೆ ಹೋಗ್ತೀನಿ. ಅಲ್ಲಿ ಜನ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಸುಮಾರು 8 ವರ್ಷದ ಮೇಲಾಗಿದೆ BBMP ಎಲೆಕ್ಷನ್ ಆಗಿ. ಯಾವುದೇ ಕೆಲಸ ಕಾರ್ಯಗಳು ಸರಿಯಾಗಿ ನಡೆದಿಲ್ಲ. ಪ್ರತಿಯೊಂದು ಕಡೆಯಲ್ಲೂ ಒಂದು ರೋಡದೇ ಆಗಲಿ, ಜನಸಾಮಾನ್ಯರಿಗೆ ಬೇಕಾಗಿರೋವಂಥ ವಿಚಾರಗಳ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಮತ್ತೆ ಇನ್ನೊಂದ್ಸರಿ ಮಾಡಿ ನಮ್ಮನ್ನು ಸಾಯಿಸ್ತಾರ? ಏನು ಕೊಡ್ತಾರೆ? ಬಿಸಿಲಲ್ಲಿ ಸಾಯ್ಬೇಕು. 250 ರೂಪಾಯಿ, 250 ಮನೆ ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ 500 ಮಾಡಿದ್ದೀನಿ. ಎಲೆಕ್ಷನ್ನು ಮಾಡಿದ್ರೆ ಎಲ್ಲ ಜನಗಳ ಮೇಲೆ ಇನ್ನೂ ಸಾಲ ಬರುತ್ತೆ. ಇನ್ನೂ ದುಡ್ಡು ಇವಾಗ ಇರೋ ಮಾರ್ಕೆಟು ಎಲ್ಲ ತುಂಬ ಕಷ್ಟ ಇದೆ. ಸುಮ್ಮನೆ ಹಂಗೆ ಹೋಗೋದು ಬೆಟ್ರು. ಇನ್ನೊಂದು 2 ವರ್ಷ ಬಿಟ್ಟರೆ MLA ಎಲೆಕ್ಷನ್ ಬರುತ್ತೆ, ಅವಾಗ ಒಂದೇ ಸರಿ 2 ಮಾಡಿದ್ರೆ ಒಳ್ಳೇದು. ನಮ್ಮ ಏರಿಯಲ್ಲಿ ಎಲ್ಲ ಸಮಸ್ಯೆ ಇರ್ತದೆ, ಎಲ್ಲ ಸಮಸ್ಯೆನೇ. ಎಲೆಕ್ಷನ್ ಬಗ್ಗೆ ಯಾರು ಬಂದರೂ ಯಾವುದು ಒಳ್ಳೇದು ಮಾಡಲ್ಲ. ಏನು ಯಾರು ಬಂದರೂ ಅಷ್ಟೇ, ಒಳ್ಳೇದಂತೂ ಯಾರು ಮಾಡಲ್ಲ. ಎಲೆಕ್ಷನ್ ಬೇಡ ಅಂತ ನಾವು ಹೇಳ್ದಂಗೆ ಆಗುತ್ತಾ? ಅವ್ರು ಏನು ಮಾಡ್ತಾರೆ ಅದನ್ನೇ ಮಾಡ್ಕೊಂಡು ಹೋಗ್ತಾರೆ. ಸೊ ಕೇಳಿದ್ರಲ್ಲ, ಮಂಜುನಾಥ್ ನಗರದಲ್ಲಿ GBA ಎಲೆಕ್ಷನ್ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಕೆಲವರು ಎಷ್ಟೋ ವರ್ಷಗಳಿಂದ ಇರುವಂತಹ ಸಮಸ್ಯೆಯನ್ನೇ ಬಗೆಹರಿಸ್ತಾ ಇಲ್ಲ. ಇನ್ನು ಯಾವ ಎಲೆಕ್ಷನ್ ಮಾಡಿ ಯಾವ ಕಾರ್ಪೊರೇಟರ್ ಬಂದರೆ ಏನು ಪ್ರಯೋಜನ ಅನ್ನುವಂತಹ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ನೋಡೋಣ, ಮುಂದೆ ಇಲ್ಲಿಂದ ನೇರವಾಗಿ ಶಿವನಗರದ ಕಡೆ ಹೋಗ್ತೀನಿ. ಅಲ್ಲಿ ಜನ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಎಲ್ಲ ಇದಕ್ಕೂ ಇಲೆಕ್ಷನ್ ಬೇಕೇ ಬೇಕು. ಅದಕ್ಕೋಸ್ಕರ ನಡೆಸ್ಬೇಕು ಅವರು, ರಾಜ್ಯ ಸರ್ಕಾರದವರು. ಏರಿಯಾದಲ್ಲಿ ನಡೀತಾ ಇದೆ. ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇದಾವೆ, ಅವನ್ನ ಬಗೆಹರಿಸ್ತಾರೆ ಅವರು. ಮರದ್ದು ಸ್ವಲ್ಪ ಮರ ಕಡಿಯೋದು ಇದೆ, ಅವ್ರು ಹೇಳಿದ್ದೀವಿ, ಅವರು ಬಂದಿಲ್ಲ. ನೋಡೋಣ, ಒಂದೊಂದು ಕಡೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ, ನೋಡುವ. ಮಾಮೂಲಿ ಕಸದ್ದೇನು ಮಾಡ್ತಾ ಇಲ್ಲ, ಅವ್ರು ಬಂದೂ ಇಲ್ಲ. ಸುರೇಶ್ ಕುಮಾರ್ ಅನ್ನೋರು ಯಾರಂತಲೇ ಕೇಳ್ತಾರೆ ಇಲ್ಲಿ ರೋಡಲ್ಲಿ. ನಮ್ಮ ಕಷ್ಟ ಯಾರಿಗೆ ಹೇಳೋದು ಹೇಳಿ? ಇಲಿ ಕಾಟ, ವೈರಿಂಗ್ ಗಾಡಿ ನಿಲ್ಸಂಗಿಲ್ಲ, ವೈರಿಂಗು
ಹಾಂ ಇಲ್ಲೆಲ್ಲೂ ನಿಲ್ಸಿದ್ರೆ ವೈರಿಂಗು ಇದೇ ಆಗುತ್ತೆ ನಮ್ಮ ಕಸ. ಮಳೆ ಬಂದಾಗ ಮರ ಅವ್ರನ್ನ ಬಂದೇ ಇಲ್ಲ, ಇಲ್ಲಿ ಭೇಟಿನೇ ಮಾಡಿಲ್ಲ. ಈ ರೋಡು ಯಾರು ಸುರೇಶ್ ಕುಮಾರ್ ಅಂತಾರೆ. ಒಳ್ಳೇದು, ಬಟ್ ಅವರು ಮಾಡೋ ಕೆಲಸ ಮಾಡಲ್ಲ, ಎಲ್ಲ ಜನಗಳಿಗೆ ತೊಂದರೆ. ಸೊ ನಾನೀಗ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ರಾಜಾಜಿನಗರ ವಾರ್ಡಲ್ಲಿದ್ದೀನಿ. ಇಲ್ಲಿ ಜನ ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ, ಅವರ ವಾರ್ಡ್ನಲ್ಲಿರುವಂತಹ ಸಮಸ್ಯೆಗಳೇನು, ಕಾರ್ಪೊರೇಟರ್ ಆಯ್ಕೆಯಾಗಿ ಬಂದರೆ ಅವರಿಗಿರುವಂತಹ ಸವಾಲುಗಳೇನು, ಎಲ್ಲ ವಿಚಾರವನ್ನು ಜನರ ಬಳಿ ಮಾತನಾಡಿಸ್ತಾ ಹೋಗ್ತೇನೆ. ಕೇಳ್ಕೊಂಡು ಮಾಡೋಣ ಬನ್ನಿ. ಯಾರಾದರೂ ಸರಿ, ನಮಗೇನು ಕಾರ್ಪೊರೇಟ್ ಆದ್ರೇನು ಇವ್ರು ಆದ್ರೂ ತಮ್ಮ ಕೆಲಸ ನಾವು ಮಾಡಲೇಬೇಕಲ್ಲ. ಮಳೆ ಬಂದರೆ ಸ್ವಲ್ಪ ತೊಂದರೆ, ನೀರೆಲ್ಲ ಇರಲ್ಲ, ನೀರು ಎಲ್ಲ ಬ್ಲಾಕ್ ಆಗಿಬಿಡುತ್ತೆ, ನೀರು ಹೋಗೋದೇ ಇಲ್ಲ. ಕೇಳೋರು ಬರ್ತಾರೆ ಅಂತ ಹೇಳ್ತಾರೆ, ಯಾರೂ ಬರೋಲ್ಲ. ಆ ಎಲ್ಲ ಕಡೆ ಡೌನಿಂದ ನೀರೆಲ್ಲ ಬಂದು ಹೋಗಿ ನಮ್ಮ ಇದರೊಳಗೆ ತುಂಬ್ಕೊಂಡ್ಬಿಟ್ಟಿದೆ, PG ಒಳಗೆ ತುಂಬ್ಕೊಂಡ್ಬಿಟ್ಟಿದೆ. ಅದು BBMP ಎಲೆಕ್ಷನ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದೇ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ. ಅವ್ರು ಗೌರ್ಮೆಂಟ್ ಅವ್ರು ಮಾಡ್ತಾ ಇದ್ದಾರೆ. ಕಾರ್ಪೊರೇಟರ್ ಬೇಕಾ? ಹಾಂ, ಅದೇ ಕಾರ್ಪೊರೇಟರ್ ಬೇಕೇ ಬೇಕು. ಏನಕ್ಕೆ ಅಂದರೆ ಮಕ್ಕಳಿಗೆ ಒಳ್ಳೇದು ಮಾಡಲಿ ಅಂದರೆ ಅದೇ ಕಾರ್ಪೊರೇಟರ್ ಇದ್ರೆ ಒಳ್ಳೇದು. ಕಾರ್ಪೊರೇಷನ್ಗಳ ತುಂಬ ಅಧ್ವಾನ ಎದ್ದು ಹೋಗಿದೆ. ಕಸ ಎತ್ತಲ್ಲ. ಈ ಕಸ ರೋಡ್ಗಳಲ್ಲೇ ತುಂಬ ಅನ್ಯಾಯ ಆಗ್ಬಿಟ್ಟಿದೆ ಮೇಡಮ್. ಕಸನೇ ಎತ್ತಲ್ಲ ಯಾರೂ. ತುಂಬ BBMP ತುಂಬ ತೊಂದರೆ ಮಾಡ್ತಾ ಇದ್ದಾರೆ. ಅವರು ಸುಮ್ಮನೆ ಏನೇನೋ ಎಲೆಕ್ಷನ್ ಮಾಡ್ತಾರೆ, ಯಾವಾಗಲೂ ಅವ್ರು ಇಷ್ಟ ಬಂದಂಗೆ ಎಲೆಕ್ಷನ್ ಮಾಡ್ತಾರೆ. BBMP ಕೆಲಸ ಮಾಡ್ತಾರೆ, ಅರ್ಧ ಕೆಲಸ ಮಾಡ್ತಾರೆ. ಅದೆಲ್ಲ ಸರಿ ಇಲ್ಲ. ನೋಡ್ಬೇಕು ಮೇಡಮ್, ಅದೇನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಏನು ಮಾಡಿದ್ರೆ ಏನು ಪ್ರಯೋಜನ ಇದೆ ಮೇಡಮ್? ರೇಟ್ ಎಲ್ಲ ಜಾಸ್ತಿ ಮಾಡ್ತಾನೆ ಇದ್ದಾರೆ, ಯಾರಿಗೆ ಪ್ರಯೋಜನ ಇದೆ? ಏನು ಸಮಸ್ಯೆ? ರೋಡ್ ಸಮಸ್ಯೆ ಇದೆ, ಟ್ರಾಫಿಕ್ ಸಮಸ್ಯೆ ಇದೆ, ಕಸ ಎತ್ತಲ್ಲ ಕರೆಕ್ಟಾಗಿ. ಸೊ ರಾಜಾಜಿನಗರ ವಾರ್ಡ್ನಲ್ಲಿ ಜನ ಕಸ ಎತ್ತಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಮಳೆ ಬಂದಾಗೂ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ. ಕೇಳೋರು ಯಾರೂ ಇಲ್ಲ, ಕಸ ಮನಸ್ಸಿಗೆ ಬಂದಂಗೆ ಎತ್ಕೊಂಡು ಹೋಗ್ತಾರೆ ಅಂತ ಪಾಲಿಕೆ ವಿರುದ್ಧವೇ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರೋ ಚಿತ್ರಣ ಕಂಡು ಬಂತು. ಸೊ ಇಲ್ಲಿಂದ ನೇರವಾಗಿ ರಾಮ ಮಂದಿರಕ್ಕೆ ಹೋಗ್ತೀನಿ, ಅಲ್ಲಿ ಜನ ಏನು ಹೇಳ್ತಾರೆ, ಎಲೆಕ್ಷನ್ ವೈಬ್ ಹೆಂಗಿದೆ ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ. ಸೊ ರಾಮ ಮಂದಿರಕ್ಕೆ ಹೋಗೋಣ ಬನ್ನಿ. ಈಗಾಗಲೇ ಬರಬೇಕಾಗಿತ್ತು, ಅದು ಯಾಕೆ ಬಂದಿಲ್ಲ ನಮಗೂ ಅರ್ಥ ಆಗ್ತಿಲ್ಲ. ಬರ್ತಾ ಇದೆಯಲ್ಲ, ಸಂತೋಷ ನಮಗಷ್ಟೇ, ಇನ್ನೇನಿಲ್ಲ. ಬರಲಿ, ಎಲ್ಲರೂ ಕಾರ್ಪೊರೇಟ್ ಬರಲಿ, ಇಲ್ಲಿ ವಾರ್ಡ್ ಪ್ರಗತಿ ಆಗಲಿ, ಸಂತೋಷ ಆಗತ್ತೆ. ಯಾಕೆ ಇದುವರೆಗೆ ಯಾರು ಕೇಳೋರಿಲ್ಲ, ಜನಪ್ರತಿನಿಧಿಗಳು ಬರೀ MLA ದೂರ ಇರ್ತಾರೆ. ಏನು ಮಾಡೋದು, ಅವ್ರಿಗೂ ವರ್ಕ್ ಪ್ರಾಬ್ಲಮ್ಗಳು ಇರುತ್ತೆ. ಇವಾಗ ಸಪ್ರೇಟ್ ಆಗುತ್ತೆ ಅಲ್ವಾ, ಇವಾಗೇನೋ GB ಏನೋ ಮಾಡ್ತಿದ್ದಾರಲ್ಲ, ಜಾಸ್ತಿ ಜನನೂ ಬರ್ತಾರೆ ಅಂತ ನಾವು ಆಶಿಸೋಣ ಅಷ್ಟೇ. ಬಂದರೆ ಒಳ್ಳೇದೇ ಹೇಳ್ತಾನೆ ಇದ್ದಾರೆ. ಎಲ್ಲಿ ಬರ್ತೈತೆ? ವರ್ಷ ಲೆಕ್ಕ ಅಂತ ಹೇಳ್ತಾ ಇದ್ದಾರೆ, ಎಲ್ಲಿ ಬರ್ತೈತೆ? ಅವ್ರು ಹಾಕಿದವ್ರಿಗೆ ಏನು ಮನಸ್ಸಲ್ಲಿ ಬರ್ತದೆ ಅದು ಹೇಳ್ಬಿಡ್ತಾರೆ ಅಷ್ಟೇ. ಇವಾಗ 3 ತಿಂಗಳಲ್ಲಿ ಮಾಡ್ತೀನಿ, 6 ತಿಂಗಳಲ್ಲಿ ಮಾಡ್ತೀನಿ, ಕೋರ್ಟ್ಗಾದ ಎಲೆಕ್ಷನ್ ಕಮಿಷನಲ್ಲಿ ಒಬ್ಬರು ಹೆಸರು, ಕೋರ್ಟ್ಗೆ ಒಬ್ಬರು ಹೆಸರು, ಸುಮ್ಮನೆ ಇವೆಲ್ಲ ನಾಟಕಗಳು. ಅಂದರೆ ಒಳ್ಳೆಯದು. ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಇದೆ? ಪ್ರಾಬ್ಲಮ್ ಅಂದರೆ ಬೇಕಾದಷ್ಟಿದೆ, ಬರಬೇಕು. ಸೊ ಇಡೀ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಮತ್ತೆ ನನ್ನ ತಂಡ ರಿಯಾಲಿಟಿ ಚೆಕ್ ಅನ್ನ ಮಾಡಿದಾಗ ಅನೇಕ ಕಡೆಗಳಲ್ಲಿ ಕಸದ ಸಮಸ್ಯೆ, ರಸ್ತೆ ಸಮಸ್ಯೆ, ಅದರ ಜೊತೆಗೆ ಒಣಗಿದ ಮರಗಳನ್ನ ತೆರವು ಮಾಡದೇ ಇರುವಂತಹ ಸಮಸ್ಯೆ, ಜೊತೆಗೆ ಬೇಸಿಗೆ ಮಳೆಗೆ ಬಿದ್ದಂತಹ ಮರವನ್ನು ಕೂಡ ತೆರವು ಮಾಡದೇ ಇರುವಂತಹ ಚಿತ್ರಣ ಕಂಡು ಬಂತು. ಅನೇಕ ಕಡೆಗಳಲ್ಲಿ ಎಲೆಕ್ಷನ್ ಬೇಕು ಅನ್ನುವಂತಹ ಒತ್ತಾಯವೇ ಕೇಳು ಬಂತು. ಅದ್ರ ಜೊತೆಗೆ ಎಲ್ಲಾ ಸಮಸ್ಯೆಯನ್ನ ನಾವು ಕ್ಷೇತ್ರದ ಶಾಸಕರನ್ನ ಕೇಳೋಕ್ಕಾಗೋದಿಲ್ಲ, ಏರಿಯಾಗೊಬ್ಬ ಕಾರ್ಪೊರೇಟರ್ ಬೇಕು ಅನ್ನುವಂತಹ ಒತ್ತಾಯ ಇಲ್ಲಿನ ಜನಸಾಮಾನ್ಯರು ಮಾಡ್ತಾ ಇದ್ರು. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.